ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ದೊಡ್ಡಪತ್ರೆ ಎಲೆ ಅಂತ ಬರುತ್ತಲ್ಲ, ಆ ಎಲೆಯಲ್ಲಿ ತಂಬುಳಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಸ್ವಲ್ಪ ನಮಗೆ ಒಂಚೂರು ನೆಗಡಿ ಆಗಿದೆ, ಒಂಚೂರು ಕೆಮ್ಮಿದೆ. ಹಾಗಾಗಿ ಇದು ದೊಡ್ಡಪತ್ರೆ ಎಲೆ ತುಂಬ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಒಂದು ತಂಬುಳಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 25 ಎಲೆ ಆಗೋಷ್ಟು ದೊಡ್ಡಪತ್ರೆ ಎಲೆ ತೊಗೊಂಡಿದ್ದೀನಿ. ಆ ಸೈಜಲ್ಲಿದೆ ಎಲ್ಲವುದು ಕೂಡ. 25 ಎಲೆ ಇದೆ. ಜೊತೆಗೆ 12 ಮೆಣಸು, 1.5 ಟೀ ಸ್ಪೂನಷ್ಟು ಜೀರಿಗೆ, 2 ಹಸಿಮೆಣಸಿನ್ಕಾಯಿ, ಅರ್ಧ ಕಪ್ಪು ತೆಂಗಿನಕಾಯಿ ತುರಿ. ನಾನಿಲ್ಲಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕಾಯಿ ತುರಿ ಇದ್ರೂ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 25 ಎಲೆ ಇತ್ತಲ್ಲ, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗಬೇಕದು, ಅಲ್ಲಿ ತನಕ ಹುರ್ಕೊಬೇಕಾಗುತ್ತೆ. ಈ ರೀತಿ ತಂಬುಳಿ ಮಾಡೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಯಾರಿಗಾದ್ರೂ ಕೆಮ್ಮಿದ್ರೆ ಅಥವಾ ಗಂಟ್ಲು ಕೆರ್ತಾ ಇದ್ದರೆ, ಮತ್ತು ಒಂಚೂರು ಏನಾದರೂ ನೆಗಡಿ ಇದ್ದರೆ, ಈ ರೀತಿ ಒಂದು ದೊಡ್ಡಪತ್ರೆ ಎಲೆ ಇದ್ದರೆ ಆ ಎಲೆಯಲ್ಲಿ ತಂಬುಳಿ ಮಾಡಿಕೊಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ಕುಡಿಲೂಬೋದು, ತಿನ್ನಲೂಬೋದು. ಇದನ್ನು ನೋಡಿ, ನಾನಿವಾಗ ಎಲ್ಲ ಎಲೆಗಳನ್ನೂ ಹಾಕ್ಕೊಂಡು ಸ್ವಲ್ಪ ಅದು ಬೆಚ್ಚಗೆ ಆಗಬೇಕು. ನಿಮಗೆ ಗೊತ್ತಾಗುತ್ತೆ ಅದು ಅಂತಂದರೆ ಸ್ವಲ್ಪ ಎಲ್ಲ ಮೆಲ್ಟ್ ಆಗುತ್ತೆ. ಅಲ್ಲಿ ತನಕ ಒಂಚೂರು ಬೆಚ್ಚಗೆ ಆಗೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಹುರ್ಕೊಂಡು ಆಮೇಲೆ ಕಂಪ್ಲೀಟಾಗಿ ತಣ್ಣ ಆದಮೇಲೆ ಇದನ್ನು ರುಬ್ಕೊಬೇಕಾಗುತ್ತೆ. ಹಾಗಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳಿ, ಹಾಗೆ ಕಮ್ಮಿ ಉರಿನೇ ಕೊಡಿ. ನೋಡಿ, ಈ ರೀತಿಯಾಗಿ ಎಲ್ಲದೂ ಕೂಡ ಫ್ರೈ ಆಗಬೇಕು. ಅದು ಒಂದು ಸ್ವಲ್ಪ ಕಮ್ಮಿ ಉರಿ ಕೊಡೋದ್ರಿಂದ ಸೀದೋಗಲ್ಲ. ನೀವು ಜೋರುರಿ ಕೊಟ್ಬಿಟ್ರೆ ಸೀದೋಗುತ್ತೆ. ಹಾಗಾಗಿ ಕಮ್ಮಿ ಉರಿ ಕೊಟ್ಟು ಒಂಚೂರು ಬೆಚ್ಚಗೆ ಆಗೋಷ್ಟು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ತನಕ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ. ಅಂತಂದರೆ ನೀವು ಮನೇಲಿ ಏನಾದರೂ ಮಾಡ್ತೀರಾ, ದೊಡ್ಡಪತ್ರೆ ಎಲೆಯಲ್ಲಿ ಏನು ಮಾಡ್ತೀರಾ, ತಂಬುಳಿ ಮಾಡ್ತೀರಾ, ಗ್ರೇವಿ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಈ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಕಾರಣ ಯಾಕೆಂತಂದರೆ ಮನೇಲಿ ಸ್ವಲ್ಪ ಎಲ್ರಿಗೂ ಕೋಲ್ಡ್ ಇತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಎಲ್ಲ ಹುರ್ಕೊಂಡಿದ್ದಾಯಿತು. ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದನ್ನು. ಏಕೆಂದರೆ ಸ್ವಲ್ಪ ಕಂಪ್ಲೀಟಾಗಿ ತಣ್ಣ ಆಗಬೇಕು. ನಾವು ರುಬ್ಕೋಬೇಕಾಗುತ್ತಲ್ಲ, ಹಾಗಾಗಿ ತಣ್ಣ ಆಗಬೇಕು ಅದು. ತಿರ್ಗಾ ಅದೇ ಬಾಣಲಿಲಿ ಅಂತಂದರೆ ಹುರಿದಿರೋದನ್ನೆಲ್ಲ ಎತ್ತಿಟ್ಕೊಂಡು ಆದಮೇಲೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಹಸಿಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಕಾಯಿ, ಅದನ್ನೆಲ್ಲ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೊತೀನಿ. ಅದನ್ನು ಕೂಡ ಒಂದು ಸತಿ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಕುಡಿಲೂಬೋದು, ಇಲ್ಲಾಂತಂದರೆ ಅನ್ನ ಕಲಿಸ್ಕೊಂಡು ತಿನ್ನಲೂಬೋದು, ತೊಂದರೆ ಏನಿಲ್ಲ. ಬೆಳಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ರಾತ್ರಿ ಒಂದು ಸತಿ ಕುಡಿಯೋದ್ರಿಂದ ದೇಹಕ್ಕೂ ಕೂಡ ತಂಪು ಸಿಗುತ್ತೆ. ಹಾಗಾಗಿ ಮತ್ತು ಕೋಲ್ಡು ಏನಾದರೂ ಸ್ವಲ್ಪ ಕೆಮ್ಮಾಗಿದ್ದು ಅದೆಲ್ಲ ಇದ್ದರೆ ಕಮ್ಮಿ ಆಗುತ್ತೆ. ನೋಡಿ, ಇವಾಗ ನಾನು ಅದನ್ನು ಮಸಾಲೆ ಎಲ್ಲ ಇತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಆಗೋಷ್ಟು ಕಮ್ಮಿ ಉರಿ ಕೊಟ್ಟು ಹುರ್ಕೊಬೇಕಾಗುತ್ತೆ. ಜೋರು ಉರಿ ಕೊಟ್ಬಿಟ್ರೆ ಸೀದೋಗುತ್ತೆ ಜೀರಿಗೆ ಎಲ್ಲ. ಹಾಗಾಗಿ ಕಮ್ಮಿ ಉರಿಲೇ ಹುರ್ಕೊಳ್ಳಿ. ಇವಾಗ ಎಲ್ಲದೂ ಕೂಡ ಹುರಿದಿದ್ದು ಆಯಿತು. ಈ ಕಡೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲದನ್ನು ರುಬ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ತಣ್ಣ ಆಗಬೇಕು, ಇಲ್ಲಾಂತಂದರೆ ಬಿಸಿ ಇರುವಾಗ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕಂಪ್ಲೀಟಾಗಿ ತಣ್ಣ ಆದಮೇಲೆ ಎಲ್ಲದನ್ನು ಕೂಡ, ಇವಾಗ ಮಸಾಲೆನೂ ಕಂಪ್ಲೀಟಾಗಿ ತಣ್ಣ ಆಗಿತ್ತು. ಸ್ವಲ್ಪ ಬಾಣಲಿ ಬಿಸಿ ಇದ್ದರಿಂದ ನಾನು ಇಕ್ಕಳದಲ್ಲಿ ಯೂಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅದೆಲ್ಲ ತಣ್ಣ ಆದಮೇಲೆ ಈ ರೀತಿಯಾಗಿ ನಾವು ರುಬ್ಕೋಬೇಕಾಗುತ್ತೆ. ರುಬ್ಬೋದಕ್ಕೂ ಅಷ್ಟೇ ಸ್ವಲ್ಪನೇ ನೀರು ಹಾಕಬೇಕು. ನೀರು ಹಾಕದೇ ಇದ್ರೂ ನಡೆಯುತ್ತೆ. ಗಟ್ಟಿಯಾಗೆ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇವಾಗ ರುಬ್ಕೊಂಬರ್ತೀನಿ. ನೋಡಿ, ಆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ ನೀವು ಕೂಡ. ಇವಾಗ ಎಲ್ಲದನ್ನು ಕೂಡ ರುಬ್ಬಿದ್ದೀನಿ. ಈ ರೀತಿಯಾಗಿ ಅಂದರೆ ಚಟ್ನಿ ರುಬ್ತಿರಲ್ಲ, ಆ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ನುಣ್ಣಗೆ ರುಬ್ಕೋಬೇಕಾಗುತ್ತೆ. ತರಿ ಆದರೆ ಬಾಯಿಗೆ ಸಿಗುತ್ತಲ್ಲ, ಹಾಗಾಗಿ ನುಣ್ಣಗೆ ರುಬ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಇವಾಗ ರುಬ್ಬಿರೋದನ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಒಂದು ಪಾತ್ರೆಗೆ ಎಲ್ಲದೂ ಕೂಡ ರುಬ್ಬಿರೋ ಮಸಾಲೆ ಎಲ್ಲದನ್ನು ಕೂಡ ನೀಟಾಗಿ ಕಂಪ್ಲೀಟಾಗಿ ಹಾಕ್ಕೊಬೇಕಾಗುತ್ತೆ. ಈ ರುಬ್ಬಿರೋ ಮಸಾಲೆನ ಸ್ವಲ್ಪ ಚಟ್ನಿ ಥರ ಇರುತ್ತಲ್ಲ, ನೀವು ಅದನ್ನು ಎತ್ತಿಟ್ಕೊಂಡು ಸ್ವಲ್ಪನೇ ಕೂಡ ಮಾಡ್ಕೊಬೋದು. ಇಲ್ಲಾಂತಂದರೆ ಒಟ್ಟಿಗೆ ಮಾಡ್ತೀನಿ ಅಂತಂದರೆ ಒಟ್ಟಿಗೆ ಕೂಡ ಮಾಡ್ಬೋದು. ಬೇಡ ನಮ್ಗೆ ಇಷ್ಟೊಂದು ಅಂತಂದರೆ ಸ್ವಲ್ಪನೇ ಹಾಕ್ಕೊಂಡು ಕೂಡ ಮಾಡ್ಕೊಬೋದು. ಇವಾಗ ರುಬ್ಬಿರೋ ಜಾರಿಗೆನೇ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾವು ಮಜ್ಜಿಗೆ ಮಿಕ್ಸ್ ಮಾಡ್ಕೊಬೇಕು. ಮಜ್ಜಿಗೆ ಅಥವಾ ಮೊಸರು ಯಾವುದಾದ್ರೂ ಪರವಾಗಿಲ್ಲ. ನಾನು 1/4 ಲೀಟ್ರ್ ಆಗೋಷ್ಟು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ 25 ಎಲೆಗೆ 1/4 ಲೀಟ್ರ್ ಆಗೋಷ್ಟು ಸಾಕು. ನೋಡಿ, ನಮ್ಮ ಮನೇಲಿ ಮಜ್ಜಿಗೆ ಇತ್ತು, ಮಜ್ಜಿಗೆನೇ ಬಳಸ್ತಾ ಇದ್ದೀನಿ ನಾನು.
ನೀವು ಮೊಸರು ಕೂಡ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಬೋದು, ತೊಂದರೆ ಏನಿಲ್ಲ. ಇವಾಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲದೂ ಹೊಂದ್ಕೊಬೇಕಲ್ಲ ಚೆನ್ನಾಗಿ. ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಕುಡಿಯೋದಕ್ಕೆ ಈಸಿ ಆಗುತ್ತೆ ಅಂತ. ನೀವು ಕ್ವಾಂಟಿಟಿ ನೋಡಿ ಹಾಕೊಬೋದು, ತುಂಬ ತೆಳ್ಳಗೆ ಬೇಕು ಇಲ್ಲ ತುಂಬ ಗಟ್ಟಿಯಾಗಬೇಕು ಅಂದರೆ ಆ ರೀತಿ ಕೂಡ ಮಾಡ್ಕೊಬಹುದು. ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ, ಏಕೆಂತಂದರೆ ನನಗೆ ಹೀಗೆ ಬೇಕಾಗುತ್ತೆ. ಹಾಗಾಗಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಉಪ್ಪಾದರೆ ನೀವು ತಿರ್ಗಾ ಇನ್ನೂ ಸ್ವಲ್ಪ ನೀರು ಅಥವಾ ಮಜ್ಜಿಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ತಂಬುಳಿ ರೆಡಿ ಆಗುತ್ತೆ. ಕೊನೆಯಲ್ಲಿ ಒಗ್ಗರಣೆ ಕೂಡ ಕೊಡ್ಬೋದು ನೀವು. ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಇಂಗು, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೂಡ ಮಾಡ್ಕೊಬೋದು. ನಾನು ಒಗ್ಗರಣೆ ಮಾಡ್ಕೊಂಡಿಲ್ಲ, ಏಕೆಂದರೆ ನನಗೆ ಒಗ್ಗರಣೆ ಮಾಡಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ತಂಬುಳಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.